ತುಳಸಿ ಗಿಡ ಒಣಗಿದರೆ ಮನೆಗೆ ಅಶುಭ. ತಕ್ಷಣಕ್ಕೆ ಈ ರೀತಿ ಮಾಡಿ. ನಮಗೆ ಏನಾದರೂ ಕೆಟ್ಟದ್ದು ಸಂಭವಿಸುವ ಮುನ್ನ ಅದರ ಮುನ್ಸೂಚನೆ ನಮಗೆ ತಿಳಿಯುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಕೆಲವೊಮ್ಮೆ ನಮ್ಮ ಕಣ್ಣುಗಳು ಅದರುವುದು, ಮನಸ್ಸಿಗೆ ಕಸಿವಿಸಿ, ಈ ರೀತಿ ಅನೇಕ ಸಂಕೇತ ನಮಗೆ ಸಿಗುತ್ತದೆ. ಅದರಂತೆ ಲಕ್ಷ್ಮೀ ಪ್ರತಿರೂಪವಾಗಿರುವ ತುಳಸಿ ಗಿಡವು ನಮಗೆ ಭವಿಷ್ಯದಲ್ಲಿ ಬರಲಿರುವ ತೊಂದರೆಗಳ ಸೂಚನೆಯನ್ನು ನೀಡುತ್ತದೆ ಎನ್ನುತ್ತವೆ ಶಾಸ್ತ್ರಗಳು. ತುಳಸಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪ್ರತಿನಿತ್ಯ ಪೂಜಿಸೋದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹರಡುತ್ತದೆ. ಇದರೊಂದಿಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಯಿರುತ್ತದೆ. ಇದರ ಜೊತೆ ತುಳಸಿ ಗಿಡವು ಭವಿಷ್ಯದಲ್ಲಿ ಬರಲಿರುವ ಸಮಸ್ಯೆಗಳನ್ನು ಸಹ ಸೂಚಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡದಿಂದ ಅಹಿತಕರ ಘಟನೆಯನ್ನು ಹೇಗೆ ಪತ್ತೆ ಮಾಡಬಹುದು ನೋಡೋಣ ಬನ್ನಿ. ತುಳಸಿ ಗಿಡ ತಕ್ಷಣಕ್ಕೆ ಒಣಗುವುದು. ಹಸಿರು ತುಳಸಿ ಗಿಡ ತಕ್ಷಣಕ್ಕೆ ಒಣಗುವುದು ಒಳ್ಳೆಯದರ ಸಂಕೇತವಲ್ಲ. ಗಿಡವೇನಾದರೂ ಹಠಾತ್ ಒಣಗಿದರೆ ಬೇರೆ ಗಿಡವನ್ನು ನೆಟ್ಟು ಪೂಜಿಸಿ. ತುಳಸಿ ಎಲೆಗಳು ಉದುರಿದರೆ, ಹೊಸ ತುಳಸಿ ಗಿಡವನ್ನು ನೆಟ್ಟ ಕೆಲವೇ ದಿನಗಳಲ್ಲಿ ತುಳಸಿ ಎಲೆಗಳು ಒಣಗಿ ಬೀಳಲು ಪ್ರಾರಂಭಿಸಿದರೆ ಎಚ್ಚರದಿಂದಿರಿ. ಇದು ಪಿತೃದೋಷವನ್ನು ಸೂಚಿಸುತ್ತದೆ. ಈ ಕಾರಣದಿಂದಾಗಿ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ತುಳಸಿ ಗಿಡವು ಯಾವಾಗಲೂ ಹುಲುಸಾಗಿ ಬೆಳೆದರೆ ಅಥವಾ ಹಠಾತ್ತನೆ ಹಸಿರು ಬಣ್ಣಕ್ಕೆ ತಿರುಗಿದರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಎಲ್ಲಿ ಹಸಿರಾಗಿ ಉಳಿದಿದೆಯೋ ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದ ಇರುತ್ತದೆ ಎಂದು ನಂಬಲಾಗಿದೆ. ಅಂತಹ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ಏಕಾದಶಿ ಮತ್ತು ಭಾನುವಾರವನ್ನು ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ. ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ. ಸಂಜೆ ತುಳಸಿಯ ಮುಂದೆ ದೀಪ ಹಚ್ಚಿ. ಮನೆಯಲ್ಲಿ ತುಳಸಿ ಗಿಡವಿದ್ದು ಅದನ್ನು ಪ್ರತಿನಿತ್ಯ ಪೂಜಿಸಬೇಕು. ಸಂಜೆಯ ಸಮಯದಲ್ಲಿ ತುಳಸಿ ಬಳಿ ದೀಪ ಹಚ್ಚಿ ಆರತಿ ಮಾಡಿ. ಭಾನುವಾರ, ಏಕಾದಶಿ ಅಥವಾ ಮಂಗಳಕರ ದಿನಗಳಲ್ಲಿ ತುಳಸಿ ಗಿಡವನ್ನು ಒಡೆಯುವುದನ್ನು ತಪ್ಪಿಸಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.